ಸಿಎಂ ಬದಲಾವಣೆ ವಿಚಾರ ಕಾಡು ಮಂತ್ರಿ ಕಂಠೆ ಗಂಟ್ರೆ ನಮ್ಮ ಬಾಯಿಗೆ ಹೈಕಮಾಂಡ್ ನಾಯಕರು ಬೀಗವನ್ನ ಹಾಕಿದ್ದಾರೆ. ನಾವು ತೊಟಿಕ್ ಪಿಟಿಕ್ ಅನ್ನೋ ಹಂಗಿಲ್ಲ, ಕ್ರಾಂತಿಯೂ ಇಲ್ಲ ವಾಂತಿನೂ ಇಲ್ಲ ಎಂದಿರುವಂತಹ ಕಾಡು ಮಂತ್ರಿ. ಸಿಎಂ ಬದಲಾವಣೆ ವಿಚಾರ ಕಾಡು ಮಂತ್ರಿ ಕಂಠೆ ಎಂಟ್ರಿ ನಮ್ಮ ಬಾಯಿಗೆ ಹೈಕಮಾಂಡ್ ಬೀಗವನ್ನ ಹಾಕಿದೆ. ನಾವು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ, ಕ್ರಾಂತಿಯೂ ಇಲ್ಲ ವಾಂತಿಯೂ ಇಲ್ಲ ಎಂದಿರುವಂತಹ ಮಂತ್ರಿ. ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ, ಅದರಲ್ಲಿ ಎರಡು ಮಾತಿಲ್ಲ. ನಾವು ಏನನ್ನ ಹೇಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಸಮಯ ಬಂದರೆ ಪಟ್ಟ ತ್ಯಾಗಕ್ಕೂ ಮುಂದಾಗಬೇಕು ಅಂತ ಈಶ್ವರ್ ಖಂಡ್ರೆ ಹೇಳಿರುವಂಥದ್ದು. ಊಹಾಪೋಹಕ್ಕೆ ಕಿವಿ ಕೊಡಬೇಡಿ, ಅಧಿಕೃತವಾಗಿ ಕ್ರಾಂತಿ ನಡೆಯಲ್ಲ ಅಂತ ಹೇಳಿರುವಂತಹ ಖಂಡ್ರೆ. ಎಷ್ಟು ಚೆನ್ನಾಗಿದೆ ಇದು ಒಂಥರ ಅಲ್ಲ. ನನಗೇನು ಪ್ರಶ್ನೆ ಏನು ಗೊತ್ತಾ, ನೀವೇ ಮಾತಾಡ್ಕೊಳ್ಳೋದಿದ್ರೆ ಹೈಕಮಾಂಡ್ ಎಲ್ಲಿಂದ ಮಾತಾಡೋಕ್ಕೆ ಸಾಧ್ಯ? ಹೈಕಮಾಂಡ್ಗೆ ಒಂದು ಅನುಮತಿ ಕೊಡಿ, ಯಾವ ರೀತಿಯಾಗಿ ಬಂದು ಮಾತಾಡ್ಬಿಡ್ಲಿ. ಹೌದಾ, ಯಾರು ಕೂತ್ಕೊಳ್ತಾರೆ, ಯಾರು ಎದ್ದೋಗ್ತಾರೆ ಅಂತ ಹೇಳಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕೊನೆಯದಾಗಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡು ಕಡೆಗೆ ಇಲ್ಲ, ಇದು ಹೈಕಮಾಂಡ್ ಬರಬೇಕು, ಹೈಕಮಾಂಡ್ ಎಂಟ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾರೆ. ನೀವು ನಿಮ್ಮ ಅನಿಸಿಕೆ ಯಾಕೆ ಹೇಳ್ತೀರಾ? ಅನಿಸಿಕೆ ಹೇಳೋ ಹಾಗಿದೆಯಾ? ಎಸ್, ಕಾಡು ಮಂತ್ರಿಯು ಕೂಡ ಈಶ್ವರ್ ಖಂಡ್ರೆ ಅವರು ಕೂಡ ಅದೇ ರೀತಿಯಾಗಿ ಮಾತನಾಡಿರುವಂಥದ್ದು ಚೆನ್ನಾಗಿದೆ. ಅದು ಏನಪ್ಪ ವಿಚಾರ ಅಂತಂದರೆ, ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ, ನಾವು ತುಟಿಕ್ ಪಿಟಿಕ್ ಅಂತಂಗಿಲ್ಲ. ಸಿಎಂ ಬದಲಾವಣೆಯ ವಿಚಾರವಾಗಿ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರು ಹೇಳ್ಕೊಂಡಿದ್ದು. ನಮ್ಮ ಬಾಯಿಗೆ ಹೈಕಮಾಂಡ್ ಬೀಗ ಹಾಕಿದೆ, ನಾವು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ, ಕ್ರಾಂತಿನೂ ಇಲ್ಲ ಭ್ರಾಂತಿಯೂ ಇಲ್ಲ ವಾಂತಿಯೂ ಇಲ್ಲ ಅಂತ ಹೇಳಿರುವಂತಹ ಮಂತ್ರಿ. ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನನ್ನು ಹೇಳುವಂಥ ಪರಿಸ್ಥಿತಿಲಿಲ್ಲ. ಸಮಯ ಬಂದಾಗ ಎಲ್ಲರೂ ಕೂಡ ಗೊತ್ತಾಗುತ್ತೆ, ಪಟ್ಟತ್ಯಾಗಕ್ಕೂ ಮುಂದಾಗಬೇಕು ಅಂತ ಹೇಳಿದ್ದು. ಊಹಾಪೋಹಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳಿ ಕಾಡು ಮಂತ್ರಿ ಹೇಳಿರುವಂಥದ್ದು. ಸಂಪುಟ ಪುನರ್ರಚನೆಯ ವಿಚಾರ ಏನಾಗುತ್ತೋ ಗೊತ್ತಿಲ್ಲ. ಮೊದಲು ಈಗ ನವೆಂಬರ್ ಮುಗಿಸ್ಕೊಂಡ್ರೆ ಸಾಕಾಗಿದೆ. ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ. ಈಗ ಹೆಂಗ್ ಕಾಣಿಸ್ತದೆ ನಿಮಗೆ? ಅತ್ಯಂತ ಕೂಲಾಗೇ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಏನೇ ಇದ್ರು ಎಲ್ಲ ವರಿಷ್ಠರೆಲ್ಲವನ್ನು ಸರಿ ಮಾಡ್ತಾರೆ. ಯಾವುದು ಗೊಂದಲ ಇಲ್ಲ, ಯಾವುದು ಕ್ರಾಂತಿ ಇಲ್ಲ, ಸುಸೂತ್ರವಾಗಿ ಇವತ್ತಿನ ದಿವಸ ಗಟ್ಟಿಯಾಗಿ ಸರ್ಕಾರ ಮುಂದುವರಿತಾರೆ. ಬಹಳ ಸಲ ಹೇಳಿದ್ದೇನೆ ನಾನು, ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಟಕ್ ಕಾಣಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತನಾಗಿ ಏನು ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಡೀತೀವಿ. ಸಿಪಾಯಿಯಾಗಿ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ. ಈಗ ಹೆಂಗ್ ಕಾಣಿಸ್ತದೆ ನಿಮಗೆ? ಅತ್ಯಂತ ಕೂಲಾಗೇ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಏನೇ ಇದ್ರು ಎಲ್ಲ ವರಿಷ್ಠರೆಲ್ಲವನ್ನು ಸರಿ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.